ಯುಕ್ತಿ ಶಕ್ತಿ ಯುಕ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಶಕ್ತಿ ಯುಕ್ತಿ. ಪ್ರತಿದಿನ ಮನೆಯಲ್ಲಿ ಕೆಲಸ ಮಾಡಿ ಬೇಜಾರಾಗಿದೆಯಾ? ಡೈಲಿ ಪಾತ್ರೆ ತೊಳಿ, ಅಡುಗೆ ಮಾಡು, ಗಂಡನ ಆಫೀಸಿಗೆ ಕಳಿಸೋದೇ ಟಾಸ್ಕ್ ಅನ್ನಿಸ್ತಿದ್ಯಾ? ಇದ್ರ ನಡುವೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಕೂಡ ತಲೆನೋವು ಅನಿಸ್ತಿದ್ಯಾ? ಅಯ್ಯೋ, ನನಗೆ ಅಂತ ಒಂದು ಟೈಮ್ ಇಲ್ಲ ಅನ್ನೋ ಬೇಸರ ನಿಮಗಿದೆಯಾ? ಹಾಗಾದರೆ ನಿಮಗೋಸ್ಕರ ನಾವು ಹೊತ್ತಂದಿರೋ ಶೋನೇ ಶಕ್ತಿ ಯುಕ್ತಿ. ಶಕ್ತಿ ಯುಕ್ತಿ. ನಮಸ್ಕಾರ, ನನ್ನ ಹೆಸರು ಶಶಿಕಲಾ ಪೂಜಾರಿ ಅಂತ. ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಬಂದಿದ್ದೇನೆ. ನಾನು ಒಂದು NGOದ ಅಧ್ಯಕ್ಷಳಾಗಿದ್ದು ಅನೇಕ ಕಾರ್ಯಕ್ರಮ ಮುಖಾಂತರ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೇನೆ. ನನ್ನ ಒಂದು ಇದು ಕೋಪ ಕೆಟ್ಟದ್ದೇನಲ್ಲ. ಕೋಪದಿಂದ ಶಿಸ್ತು ಇರುತ್ತೆ, ಕೋಪ ಹಾಗೆ ಬರಲ್ಲ. ಪ್ರೀತಿ ಇದ್ದಲ್ಲಿ ಮಾತ್ರ ಕೋಪ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ಯೋಚನೆ, ಮುಂದಾಲೋಚನೆ. ನಾವು ಮುಂದಾಲೋಚನೆ ಮಾಡ್ಕೋಬೇಕು, ಬರೀ ಕನಸು ಕಂಡುಬಿಡಬಾರ್ದು. ಅದರಿಂದ ನಾವು ಅದ್ರ ತಕ್ಕನಾಗೆ ಕೆಲಸ ಮಾಡಿ ಅದನ್ನು ಒಂದು ಕೆಲಸನ ಸಾಧಿಸಬೇಕು. ನನ್ನ ಹೆಸರು ಉಷಾ ಅಂತ ಹೇಳಿ. ನಾವು ಇಲ್ಲಿ ನಾಗರಬಾವಿ ಮಲ್ಲತಳ್ಳಿಯಲ್ಲಿರೋದು. ಕೋಪ ಇತ್ತು ಅಂತ ಹೇಳಿದರೆ ಯಾವುದೇ ಕೆಲಸ ಆಗಲಿ, ಯಾವ ವಿಷಯ ತಗೊಂಡ್ರೂ ಕೋಪ ಅನ್ನೋದು ಬಂದಾಗ ಕೆಲಸ ಮುಂದೆ ಹೋಗೋದೇ ಇಲ್ಲ, ಎಲ್ಲವುದು ಹಾಳಾಗತ್ತೆ. ತಾಳ್ಮೆಯಿಂದ ಸಹನೆಯಿಂದ ಅದನ್ನು ಮಾಡಿದಾಗ ಯಾವುದೇ ಕೆಲಸ ಯಶಸ್ಸಾಗುತ್ತೆ. ಕನ್ಫ್ಯೂಷನ್ ಇರಬಾರ್ದು, ಕಾನ್ಫಿಡೆಂಟ್ ಇರಬೇಕು. ಯಾವುದೇ ಕೆಲಸದಲ್ಲೂ ಕಾನ್ಫಿಡೆಂಟ್ ಇದ್ದಾಗ ಕೆಲಸ ಸಕ್ಸಸ್ ಆಗುತ್ತೆ ಅಂತ. ನಮಸ್ಕಾರ, ನನ್ನ ಹೆಸರು ವಿನುತಾ. ನಾನು ನಾಗರಬಾವಿ ಮಲ್ಲತ್ತಳ್ಳಿಯಿಂದ ಬಂದಿದ್ದೀನಿ. ಮ್ಯೂಸಿಕ್ ಹೇಳೋದು, ಹಾಡು ಹೇಳೋದು ಮತ್ತು ಪದಬಂಧ ಬಿಡಿಸೋದು ನನ್ನ ಹವ್ಯಾಸ ಆಗಿದೆ. ಇದು ದುಃಖ ಎಲ್ರಿಗೂ ಬರುತ್ತೆ. ಹಾಗೆ ನನಗೂ ದುಃಖ ಬಂದಾಗ ನಾನು ಸದಾ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಈ ದುಃಖನ ಮರಿಬೇಕು ಅಂತೇಳಿದರೆ ನಾನು ಸಂತೋಷವಾಗಿ ಕಳೆದಂಥ ತಕ್ಷಣಗಳನ್ನ ಮೆಲ್ಕು ಹಾಕ್ತಾ ನಾನು ದುಃಖವನ್ನು ಕಮ್ಮಿ ಮಾಡ್ಕೊಳ್ತೀನಿ. ಕೋಪ ಅನ್ನೋದು ತುಂಬ ಕೆಟ್ಟದ್ದು, ನನಗೂ ಬರುತ್ತೆ. ಆದರೆ ಯಾವಾಗಲೂ ಶಾಂತವಾಗಿರ್ತೀನಿ ನಾನು. ಕೋಪನ ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಧ್ಯಾನ ಯೋಗ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೋಪಗಳನ್ನ ಎಲ್ಲರೂ ಅವಾಯ್ಡ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಚಂದ್ರಕಲಾ. ನಾನು ಮಲ್ಲತಳ್ಳಿಯಿಂದ ಬಂದಿದ್ದೀನಿ. ನಾನು ಏನು ನೋಡಿದ್ರೂ ಸ್ವಲ್ಪ ಬೇಗ ಏನಾದರೂ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕಾ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಯಾವುದಾದ್ರೂ ತೊಗೋಬೇಕಾದ್ರೂ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಅದು ಒಳ್ಳೆಯದಲ್ಲ. ಯೋಚನೆ ಬಂದು ತುಂಬ ಮುಂದಾಲೋಚನೆ ಮಾಡಿ ಎಲ್ಲನೂ ಮಾಡಿದ್ರೆ ಒಳ್ಳೆಯದು. ಯಾವುದನ್ನೇ ಮಾಡಿದ್ರೂ ಮುಂದಾಲೋಚನೆ ಮಾಡಬೇಕು ಅನ್ನೋದು ನನ್ನಿದು. ನಮಸ್ಕಾರ, MS ಸಾವಿತ್ರಿ ನನ್ನ ಹೆಸರು. ಮಲ್ಲತ್ತಳ್ಳಿಯಿಂದ ಬಂದಿರೋದು. ನಮ್ಮ ತಾಯಿ ತಂದೆ ಸತ್ತಾಗ ತುಂಬ ದುಃಖ ಆಗಿ ಅಷ್ಟು ಹತ್ತಿದ್ದೀನಿ. ಅಂದರೆ ಆ ನೋವು ತಡೆಯೋ ಶಕ್ತಿ ನನಗಂತೂ ಇರಲಿಲ್ಲ. ಯಾಕೆಂದರೆ ತಾಯಿ ತಂದೆ ಅಂದರೆ ಅಷ್ಟು ಬೆಲೆ ಇದೆ ಅದಕ್ಕೆ. ಹುಟ್ಟೋದು ಒಂದೇ ಸರಿ, ಸಾಯೋದು ಒಂದೇ ಸರಿ. ಆದರೆ ಅಪ್ಪ ಅಮ್ಮ ಇಲ್ಲ ಅಂದಾಗ ತುಂಬ ನೋವಾಗುತ್ತೆ. ನಾನು ತುಂಬ ಸುಂದರವಾಗಿ ಕಾಣಬೇಕು ತುಂಬ ಆಸೆ ಬಿಡ್ತೀನಿ. ಹೊರಗಡೆ ಇದ್ದಾಗ ಮನೇಲಿದ್ದಾಗ ಸೌಂದರ್ಯಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ದೀನಿ. ಆದರೆ ಆ ಸೌಂದರ್ಯ ಸಿಗೋದೇ ಅಪರೂಪ. ಸಿಕ್ಕಿದ್ದನ್ನ ತುಂಬ ಅನುಭವಿಸೋದು ಸಂತೋಷದ ವಿಷಯ. ಆ ಸಂತೋಷನ ಎಲ್ಲರೂ ನೀವು ಅನುಭವಿಸಿ, ಅಕ್ಕಪಕ್ಕ ಇರೋನು ಸಂತೋಷವಾಗಿರಿಸಿ. ನಮಸ್ತೆ, ನನ್ನ ಹೆಸರು ನಾಗಶೀಲ. ನಾನು ಮಲ್ಲತ್ತಳ್ಳಿ ಜ್ಞಾನಜ್ಯೋತಿ ನಗರದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಬಂದು ನಾನು ಕ್ರಾಫ್ಟ್ ಮಾಡ್ತೀನಿ, ಆರ್ಟ್ಸ್ ಎಲ್ಲ ಮಾಡ್ತೀನಿ. ನಾನು ತೋರಣಗಳು ಮತ್ತು ವಾಲ್ ಹ್ಯಾಂಗಿಂಗ್ಸು ಅದೆಲ್ಲ ಮಾಡ್ತೀನಿ. ನನಗೆ ಬೇಗ ಗಾಬರಿ ಆಗುತ್ತೆ. ನಾನು ಗೋಡೆ ಮೇಲೆ ಹಲ್ಲಿ ಏನಾದರೂ ಹೋಗ್ತಾಯಿದ್ರೆ ತುಂಬ ಹೆದರ್ಕೊಂಡ್ಬಿಡ್ತೀನಿ. ನಾನು ಅಲ್ಲಿ ಹೋಗೋದೇ ಇಲ್ಲ, ಎಲ್ಲಿ ಮೇಲೆ ಎಗರ್ಬಿಡುತ್ತೋ ಅಂತ ಭಯ ಆಗುತ್ತೆ. ಕನ್ಫ್ಯೂಷನ್, ನನಗೆ ಏನಾದರೂ ಮಾಡಬೇಕು ಅಂದರೆ ತುಂಬ ಕನ್ಫ್ಯೂಷನ್ ಆಗಿರ್ತೀನಿ ನಾನು. ಅದು ಇದು ಮಾಡಬೇಕಾ ಹೇಗೆ ಮಾಡಬೇಕು, ಏನಾಗಬೇಕು ಎಲ್ಲ ತುಂಬ ಕನ್ಫ್ಯೂಷನಲ್ಲೇ ಇರ್ತೀನಿ ನಾನು. ನನ್ನ ಹೆಸರು ಉಮಾ ಅಂತ. ನನಗೆ ತುಂಬ ಥರದ್ದು ಹವ್ಯಾಸಗಳನ್ನ ಇಟ್ಕೊಂಡಿದ್ದೀನಿ. ಗಾರ್ಡನಿಂಗ್ ಮಾಡ್ತೀನಿ, ಕೊಬ್ಬರಿ ಮೇಲೆ ಕಾರ್ವಿಂಗ್ ಮಾಡ್ತೀನಿ, ಗೊಂಬೆಗಳಿಗೆ ಡ್ರೆಸ್ ಮಾಡ್ತೀನಿ. ದಸರಾದಲ್ಲಿ ಗೊಂಬೆ ಜೋಡಿಸೋದು ನನಗೆ ತುಂಬ ಇಷ್ಟವಾದ ಕೆಲಸ. ಹ್ಯಾಪಿ ಅಂತಂದರೆ ಸಂತೋಷ ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಸಂತೋಷವಾಗಿರಬೇಕು ಅಂತಂದರೆ ಅದು ನಮಗೆ ಹೊರಗೆ ಸಿಗೋವಂಥದ್ದಲ್ಲ, ನಮ್ಮಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸಂತೋಷಕ್ಕೆ ವಿರುದ್ಧ ಪದನೇ ಅಳು ಯಾವಾಗ ಬರುತ್ತೆ? ನಮಗೆ ತುಂಬ ದುಃಖ ಆದಾಗ ಬರುತ್ತೆ. ಯಾರು ಅಳಬೇಡಿ, ಅಳದು ಆರೋಗ್ಯಕ್ಕೆ ಒಳ್ಳೆಯದಲ್ಲ.
ಸದಾ ನಗ್ನಗ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸವಿತಾ, ಬೆಂಗಳೂರು ಮಲ್ಲತ್ತಳ್ಳಿಯಿಂದ ಬಂದಿದ್ದೀನಿ. ನಾನು ಫಿಸಿಯೋಥೆರಪಿಸ್ಟ್ ಆಗಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಔಷಧಿ ಇಲ್ಲದೇ ಚಿಕಿತ್ಸೆ ಮಾಡುವಂಥ ಹೊಸ ಹೊಸ ಪದ್ಧತಿಗಳನ್ನು ಕಲಿಯೋದು ನನಗೆ ಒಂದು ಹವ್ಯಾಸ ಇದೆ. ಹಾಗೂ ಇನ್ನೊಂದು ಹವ್ಯಾಸ, ನನಗೆ ಟ್ರಾವೆಲಿಂಗ್ ಮಾಡೋದು ತುಂಬಾ ಇಷ್ಟ ಹಾಗೂ ತುಂಬಾ ಖುಷಿ ಕೊಡುತ್ತೆ. ನಮ್ಮ ಸಂಸ್ಕೃತಿ ಬಗ್ಗೆ ಹಾಗೂ ನಮ್ಮ ಪರಂಪರೆ ಬಗ್ಗೆ ತಿಳ್ಕೊಂಡು ಅದನ್ನು ಬರೆದಿಟ್ಟು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ಬೇಕು ಅನ್ನೋದು ಕೂಡ ನನಗೆ ಒಂದು ಹವ್ಯಾಸ ಆಗಿ ನಾನು ತಗೋತೀನಿ. ಕೋಪನ ನಾನು ಸಕಾರಾತ್ಮಕವಾಗಿ ತಗೊಳ್ತೀನಿ. ಯಾವುದೇ ಮನುಷ್ಯನಿಗಾದರೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಮ್ಮ ಮೇಲೆ ನಮಗೇ ಕೋಪ ಬರಬೇಕು. ಆಗ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಸೊ ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಅದನ್ನು ಗೆಲ್ತೀವಿ ಹಾಗೂ ಸಾಧನೆ ಮಾಡ್ತೀವಿ. ಜನರಲ್ಲಾಗಿ ಹೆಣ್ಮಕ್ಳೇ ತುಂಬ ಅಳೋದು, ಗಂಡ್ಮಕ್ಳು ಅಷ್ಟಾಗೇನು ಅಳಲ್ಲ. ಹೆಣ್ಮಕ್ಳು ಯಾಕೆ ಹೇಳ್ತಾರೆ ಅಂದರೆ ತಮ್ಮ ಎಮೋಷನ್ನ ಅವರು ಒಳಗೆ ಇಟ್ಕೊಳ್ಳೋದಿಲ್ಲ, ಅದನ್ನು ಹೊರಗೆ ಹಾಕ್ಬಿಟ್ಟು ತುಂಬಾ ರಿಲ್ಯಾಕ್ಸ್ ಆಗಿರ್ತಾರೆ ಮತ್ತು ಕಂಫರ್ಟಬಲ್ ಆಗಿ ಇರ್ತಾರೆ. ಶಕ್ತಿ ಯುಕ್ತಿ. ಪ್ರತಿ ಕುಟುಂಬದಲ್ಲಿ ಹೆಣ್ಣು ಮಗಳು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಎತ್ತಬಲ್ಲ ಪವರ್ ಲಿಫ್ಟರ್ ಕೂಡ ಹೌದು. ಜೊತೆಗೆ ಎಂಥದ್ದೇ ದುಡ್ಡಿನ ಸಮಸ್ಯೆ ಬಂದರೂ ಕೂಡ ನಿಭಾಯಿಸಬಲ್ಲ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಹಾಗಾಗಿನೇ ನಮ್ಮ ಶೋನ ಹೆಸರು ಶಕ್ತಿ ಯುಕ್ತಿ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪವರ್ಫುಲ್ ಮಹಿಳೆಯರಿರ್ತಾರೆ, ಬರ್ತಾರೆ. ಒಂದು ಕಡೆ ಶಕ್ತಿ ಹಾಗೆಯೇ ಯುಕ್ತಿನ ಬಳಸಿ ಆಟ ಆಡ್ತಾರೆ. ಹಾಗಾದರೆ ನಿಮ್ಮ ಬೇಸರಕ್ಕೆಲ್ಲ ಒಂದು ಫುಲ್ ಸ್ಟಾಪ್. ಇವತ್ತಿನ ನಮ್ಮ ಶೋನಲ್ಲಿ ಆಡಬಹುದು, ಹಾಡಬಹುದು, ಕುಣಿಬಹುದು, ಎಂಜಾಯ್ ಮಾಡಬಹುದು. ಹಾಗೆ ನಮ್ಮ ಪಾರ್ಟಿಸಿಪೆಂಟ್ಸ್ನ ವೆಲ್ಕಮ್ ಮಾಡೋಣ. ಬರಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಆನ್ ದ ಸ್ಟೇಜ್ ಪ್ಲೀಸ್. ಶಕ್ತಿ ಯುಕ್ತಿ. ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ಅದು ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ಶಕ್ತಿ ಯುಕ್ತಿ. ಸೂಪರ್, ಎಲ್ರಿಗೂ ಸ್ವಾಗತ, ವೆಲ್ಕಮ್. ಇವರು ನಿಮ್ಮ ಏರಿಯಾಗೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಎಲೆಕ್ಷನ್ಗೆ ಫುಲ್ಲು ಕ್ಯಾಂಪೇನಲ್ಲಿ ಮಾಡೋ ಥರ ಹಿಂಗೆ ಮಾಡ್ತಿದ್ದಾರೆ ಸ್ಟೆಪ್. ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಎಲ್ಲರೂ, ಬ್ಯೂಟಿಫುಲ್ ಲೇಡೀಸ್. ಎಷ್ಟು ಒಂದು ವಾರದಿಂದ ಎಲ್ಲ ಸೀರೆ ರೆಡಿ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ಲ, ಒಂದು ತಿಂಗಳಿಂದನಾ? 3 ದಿನ ಥರ ಇಲ್ಲ. ಯಾಕಂದರೆ ಎಲ್ಲ ಮ್ಯಾಚಿಂಗ್ ಸರ ಎಲ್ಲ ನೋಡ್ತಾ ಇದ್ದರೆ ತುಂಬ ಎಲ್ಲ ಕಲೆಕ್ಷನ್ ಗೊತ್ತಾಗ್ತಿದೆ. ಮಲ್ಲೇಶ್ವರಮಿಂದ ಹಿಡಿದು ಚಿಕ್ಕಪೇಟೆಯಿಂದ ಹಿಡಿದು ಜಯನಗರ್ 4th ಬ್ಲಾಕ್ ತನಕ ಹೋಗಿದ್ದೀರಾ, ಗೊತ್ತಾಗ್ತಿದೆ. ಓಕೆ, ಸೂಪರ್, ಎಲ್ರಿಗೂ ವೆಲ್ಕಮ್. ಸೊ ಮೊದಲನೇದಾಗಿ ಯಾರು ಪೇರ್ ಆಗ್ತೀರಂತ ನೋಡಬೇಕಲ್ವಾ? ಸೊ ನಮ್ಮ ಫಸ್ಟ್ ರೌಂಡ್ ಪೇರಿಂಗ್ ರೌಂಡ್. ನಾವು ಒಂದು ಡಬ್ಬಿಲಿ ಕಲರ್ಸ್ ಇಟ್ಟಿರ್ತೀವಿ, ನೀವೆಲ್ಲರೂ ಬಂದು ಕಲರ್ಸ್ನ ಪಿಕ್ ಮಾಡಬೇಕು. ನಮ್ಮಲ್ಲಿ 4 ತಂಡ ಇದೆ. ಯಾವ್ಯಾವ ಟೀಮಿಗೆ ನೀವು ಹೋಗ್ತೀರಾ ಅದಾದಮೇಲೆ ನಿಮ್ಮ ಹೆಸರು, ನಿಮ್ಮ ಇಂಟ್ರಡಕ್ಷನ್ ತಗೋತೀನಿ. ಓಕೆ, ರೆಡಿ ಲೇಡೀಸ್? ಸೂಪರ್. ಡಬ್ಬಿಲಿ ಚಿನ್ನ ಇಲ್ಲ, ಕಲರ್ಸ್ ಇದೆ. ಸೊ ಎಲ್ಲರೂ ಒಂದೊಂದು ಪಿಕ್ ಮಾಡಬೇಕು. ಚಿನ್ನದ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾನು ನಿಮಗೆ ಕಲರ್ಸ್ ಕೊಡ್ತಾ ಇದ್ದೀನಿ. ಓಕೆನಾ? ಬಣ್ಣ ಬಣ್ಣದ ಮಹಿಳೆಯರಿಗೆ ಬಣ್ಣ ಬಣ್ಣದ ಕಲರ್ಸ್. ಯಾರಿಗೆಲ್ಲ ರೆಡ್ ಸಿಕ್ಕಿದೆ? ರೆಡ್ ಮೊದಲನೇ ಪೋಡಿಯಂ ಬನ್ನಿ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲೋ ಯಾರಿಗೆ ಬಂದಿದೆ? ಎಲ್ಲೋ ಸೆಕೆಂಡ್ ಪೋಡಿಯಂ. ಓಕೆ, ಗ್ರೀನ್. ಹಾಂ, ಗ್ರೀನ್ ಇಲ್ಲಿ ಬನ್ನಿ, 3rd ಪೋಡಿಯಂ. ಬ್ಲೂ ಇಲ್ಲಿ ಬನ್ನಿ. ರೆಡ್, ಯೆಲ್ಲೋ, ಗ್ರೀನ್, ಬ್ಲೂ. ಈಗ ತಂಡಗಳಾಗಿ ಎಲ್ಲರೂ ಕೂಡ ಡಿವೈಡ್ ಆಗಿದ್ದಾರೆ. ನಮ್ಮ ಮೊದಲನೇ ಟೀಮ್ ರೆಡ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ತಮ್ಮ ಹೆಸರು? MS ಸಾವಿತ್ರಿ. ಓಕೆ ಮೇಡಮ್, ನಿಮ್ಮ ಹೆಸರು? ನಾಗಶೀಲ. ಓಕೆ, ನಾವು ಇವ್ರನ್ನ ಶೀಲಾ ಮಾಡಿಬಿಡೋಣ. ಶೀಲಾ ಕಿ ಜವಾನಿ ಮಾಡೋಣ. ಸಾವಿತ್ರಿ, ನಾಗಶೀಲ ಅವ್ರಿಗೆ ಪ್ರೀತಿಯ ಸ್ವಾಗತ. ಆ್ಯಂಡ್ ನಮ್ಮ ನೆಕ್ಸ್ಟ್ ಟೀಮ್ ವಿನುತಾ, ಶಶಿಕಲಾ. ಓಕೆ, ವಿನುತಾ, ಶಶಿಕಲಾ ಅವ್ರಿಗೂ ವೆಲ್ಕಮ್. ಈ ಕಡೆ ಸವಿತಾ, ಉಷಾ, ಚಂದ್ರಕಲಾ, ಉಮಾ. ನಿಮ್ಮಿಬ್ಬರಿಗೂ ವೆಲ್ಕಮ್. ಥ್ಯಾಂಕ್ ಯು. ಎಲ್ಲ ಎಷ್ಟು ವರ್ಷದಿಂದ ಫ್ರೆಂಡ್ಸು? 10 ವರ್ಷದಿಂದ ಫ್ರೆಂಡ್ಸ್. 10 ವರ್ಷದಿಂದ ಫ್ರೆಂಡ್ಸಾ? ಬರೆಯೋರು, ಹಾಡೋರು, ಕುಣಿಯೋರು ಇದ್ದೀರಾ? ಹೌದು. ಓಕೆ, ಹಾಗಾದ್ರೆ 2 ಲೈನ್ ಹಾಡಿ ನೋಡೋಣ. ನಿಂಬಿಯ ಬನದ ಮ್ಯಾಗಳ ಚಂದ್ರಾಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಾಮ ಚೆಂಡಾಡಿದ, ನಿಂಬಿಯ ಎದ್ದರೆ ನಿಮ್ಮ ಧ್ಯಾನ,
ಏಳುತ್ತಲೇ ನಿಮ್ಮ ಧ್ಯಾನ ಸಿದ್ಧರ ಧ್ಯಾನ ಶಿವ ಧ್ಯಾನ ನಿಂಬಿಯ. ಥ್ಯಾಂಕ್ ಯು. ಟಿವಿ ಅಂತ ಬಂದಾಗ ನಾವು ಮೊದಲು ನೋಡಿದ್ದೆ ದೂರದರ್ಶನ, ಅದರಲ್ಲೂ ಕನ್ನಡ ಬಂದಾಗ ನಮಗೆ ತುಂಬ ಖುಷಿ ಆಯಿತು. ಅದರಿಂದ ಇಲ್ಲಿಗೆ ಬರೋದು ಅಂತೇಳಿ ನೆನ್ನೆ ಕೂತು ಒಂದು ಪ್ರಾಸಾಕವನ್ನ ಇದಕ್ಕೋಸ್ಕರ ಖಂಡಿತ ಹೇಳಿ. ಓದ್ಲಾ? ಚಂದ ಚಂದದ ಚಂದನ ನೋಡುತ್ತಾ ಬಂದೆವು ನಿನ್ನನ್ನು ಅನುದಿನ, ಬಿಡಿಸಿಕೊಂಡು ಬಂದೆವಿಂದು ಸಂಸಾರ ಬಂಧನ, ಬರುವಾಗ ಎದೆಯೊಳಗೆ ಏನೋ ಕಂಪನ, ಬಂದು ನೋಡಿದರಿಲ್ಲಿ ಆಹಾ ನಿಜವಾಗಿಯೂ ಇದು ನಂದನ, ಕನ್ನಡದ ಪ್ರಥಮ ವಾಹಿನಿಯೇ ನಿನಗಿದೋ ನಮ್ಮೆಲ್ಲರ ಅಭಿನಂದನೆ. ಅಭಿನಂದನೆ ಅಭಿನಂದನೆ ಅಭಿನಂದನೆ. ಬಿಡಿಸಿಕೊಂಡು ಬಂದೆ ಬಂಧನ ಅಂದಿದ್ದೀರಾ. ಮನೆಗೆ ಹೋಗಲ್ವ ಇವತ್ತು? ಮೇಡಮ್ ಈಗ ಸದ್ಯಕ್ಕೆ ಇವತ್ತೊಂದಿನ ಬಿಡಿಸ್ಕೊಂಡು ಬಂದಿದ್ದೀವಿ. ಮನೆಯವರು ಟಿವಿ ನೋಡ್ತಿದ್ರು, ಎಪಿಸೋಡ್ ಬಂದಾಗ ಕ್ಲಾಸ್ ತಗೊಳ್ಳಿ ಇವರಿಗೆ. ತಾತ್ಕಾಲಿಕವಾಗಿ ಬಿಡಿಸ್ಕೊಂಡು ಬಂದಿರೋ ತಾತ್ಕಾಲಿಕ ಚೆನ್ನಾಗಿ ಬರ್ತಿದ್ರ. ಅಭಿನಂದನೆ ನಿಮಗೂ ಕೂಡ. ಫಸ್ಟ್ ಈಗ ನಾವು ಎಲ್ಲರನ್ನ ಟೀಮ್ ಆಗಿ ಡಿವೈಡ್ ಮಾಡಿದ್ದೀವಿ. ಅದೇ ಒಂದು ಸಣ್ಣ ಟ್ವಿಸ್ಟ್ ಇದೆ, ಓಕೆನಾ? ನಮ್ಮ LED ವಾಲಲ್ಲಿ ಒಂದು ಕ್ವೆಶನ್ ಬರುತ್ತೆ, ಶಕ್ತಿ ವಾಲಲ್ಲಿ. ಶಕ್ತಿ ವಾಲಲ್ಲಿ ಬರೋ ಕ್ವೆಶನ್ನ ಯಾರಾದರೂ ಬಂದು ಬಜರ್ ಪ್ರೆಸ್ ಮಾಡಿ ಆನ್ಸರ್ ಮಾಡ್ಬೋದು, ಓಕೆನಾ? ಅಡ್ವಾಂಟೇಜಾ ಅಥವಾ ಡಿಸ್ಅಡ್ವಾಂಟೇಜ್ ಏನಂತ ನಾನು ಆಮೇಲೆ ಹೇಳ್ತೇನೆ. ಓಕೆ, ರೆಡಿ? ರೆಡಿ. ಹಾಗಿದ್ರೆ ನೋಡೋಣ ಪ್ರಶ್ನೆ ಏನಂತ. ನಾನು ನಿನ್ನನ್ನು ಹಿಂದಿಂದ ಹೊಡೆಯುತ್ತೇನೆ, ಆದರೆ ನೀನು ನನ್ನ ಹೊಡೆಯೋಕ್ಕೆ ಆಗಲ್ಲ, ನಾನು ಯಾರು? ಕೋಲು. ನಮ್ಮ ಶೀಲಾ ಕಿ ಜವಾನಿ ಅವರು ಉತ್ತರ ಕೋಲು ಅಂತ ಕೊಟ್ಟಿದ್ರು. ಆನ್ಸರ್ ರಾಂಗ್ ಆಗಿದೆ, ಉತ್ತರದ ನೆರಳಾಗಿತ್ತು. ಈ ಕ್ವೆಶನ್ಗೆ ಆನ್ಸರ್ ಸರಿ ಕೊಟ್ಟಿದ್ರೆ ಏನು ಅಡ್ವಾಂಟೇಜ್ ಇತ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ಪೇರ್ನ ಎಕ್ಸ್ಚೇಂಜ್ ಮಾಡ್ಬೋದಿತ್ತು, ಯಾರು ಸರಿಯಾಗಿ ಉತ್ತರ ಕೊಟ್ಟಿದ್ದೀರ ಅವರು. ಬಟ್ ಯು ಆರ್ ಹ್ಯಾಪಿ ವಿತ್ ಯುವರ್ ಪೇರ್ ಅಂತ ಅನ್ಕೋತೀನಿ. ಖುಷಿ ಇದೆಯಾ ನಿಮ್ಮ ಪೇರ್ ಜೊತೆ? ಓಕೆ, ಸೂಪರ್. ಹಾಗಿದ್ರೆ ನಮ್ಮ ಮೊದಲನೇ ರೌಂಡ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲನೇ ರೌಂಡ್ ರೆಡಿ? ಎಸ್. ಇವತ್ತಿನ ನಮ್ಮ ಮೊದಲ ರೌಂಡ್ ಬಾಲು ಗೋಲು. ಬಾಲು ಗೋಲು ಅಂದರೆ ಏನಂದರೆ, ನಾವು ಒಂದು ಕ್ವೆಶನ್ ಕೇಳ್ತೀವಿ. ಯಾರು ಫಸ್ಟ್ ಬಂದು ಇಬ್ಬರು ಪೇರು ಮುಖಾಮುಖಿ ನಿಂತ್ಕೋಬೇಕು, ಬಾಲ್ನ ಹಿಂಗೆ ಇಟ್ಕೋಬೇಕು, ಅದಕ್ಕೆ ಗೋಲಾಗಿ ಹಿಂಗೆ ಮಾಡಬೇಕು, ಅವರು ಕ್ಯಾಚ್ ಹಿಡಿಬೇಕು. ಓಕೆನಾ? ಎಲ್ಲರೂ ಬಾಲ್ ಎಲ್ಲ ಆಡಿ ಅಭ್ಯಾಸ ಇದೆಯಾ? ಇದೆ, ಆದರೆ ಈ ಥರ ಆಡಿ ಅಭ್ಯಾಸ ಅದೇ ಅಭ್ಯಾಸ ಇಲ್ಲ. ಓಕೆ, ಬಾಲ್ನ ಕರೆಕ್ಟಾಗಿ ಗೋಲಿಟ್ಟು ಹಾಕಿದ್ರೆ ನೀವು ಆನ್ಸರ್ ಮಾಡ್ಬೋದು, ಓಕೆನಾ? ಓಕೆ. ಸೊ ಬಾಲು ಗೋಲು ರೌಂಡ್ನ ಮೊದಲ ಕ್ವೆಶನ್ ಏನು ಅಂತ ನೋಡೋಣ. ಪ್ರಶ್ನೆ ಬರಲಿ. ನಮ್ಮ ಕರ್ನಾಟಕದ ಫೇಮಸ್ ತಿಂಡಿಗಳು ಯಾವುವು? ಸೂಪರ್. ಓಕೆ, ಯಾರು ಆನ್ಸರ್ ಕೊಡ್ತೀರಿ? ಮೇಲ್ಕೋಟೆ ಪುಳಿಯೋಗರೆ. ಎಸ್. ನೆಕ್ಸ್ಟ್ ಆನ್ಸರ್ಗೆ ಮತ್ತೊಮ್ಮೆ ನೀವು ಮಾಡಬೇಕು. ನೀವು ಮಾಡಿ ಮ್ಯಾಮ್, ಇಲ್ಲಿಂದ ನಿಂತ್ಕೊಳ್ಳಿ. ಲಾಸ್ಟ್. ಓಕೆ, ಬ್ಲೂ ಅವರು ಆನ್ಸರ್ ಮಾಡೋಕ್ಕಾಗಿಲ್ಲ, ಬಾಲ್ ಹಿಡ್ದಿಲ್ಲ. ಓಕೆ, ಟೀಮ್ ರೆಡ್ ಕ್ಯಾಚ್. ಎಸ್, ಮದ್ದೂರು ವಡೆ. ಓಕೆ, ಸೂಪರ್. ಮದ್ದೂರು ವಡೆ ಮತ್ತೆ ಟ್ರೈ ಮಾಡಿ. ಸೂಪರ್. ನೀವು ಫಾಸ್ಟ್ ಇರಬೇಕು, ಬಂದು ಬಜಾರ್ ಮಾಡಬೇಕು. ಓಕೆ, ಟೀಮ್ ಬ್ಲೂ ಅವರು ಮತ್ತೆ ಅಟೆಂಪ್ಟ್ ಮಾಡ್ತಿದ್ದಾರೆ. ಸೂಪರ್. ಮೇಡಮ್ ಯಾವುದು? ಮೈಸೂರಿನ ಮೈಸೂರು ಪಾಕ್. ಓಕೆ, ಮೈಸೂರು ಪಾಕ್. ಓಕೆ, ಟೀಮ್ ರೆಡ್ ಮತ್ತೆ ಅಟೆಂಪ್ಟ್ ಮಾಡಿದ್ದಾರೆ. ಓಕೆ, ಓ ಸೂಪರ್, ಗುಡ್ ಕ್ಯಾಚ್. ನೆಕ್ಸ್ಟ್ ಮದ್ದೂರು ವಡೆ. ಓಕೆ, ಟೀಮ್ ರೆಡ್ ಅವರು ಮೊದಲ ಸಾರಿನೂ ಮದ್ದೂರು ವಡೆ, ಎರಡನೇ ಸಾರಿನೂ ಮದ್ದೂರು ವಡೆ ಅಂತ ಹೇಳಿದ್ರು. ಇರೋ 1 ಮಾರ್ಕ್ಸ್ ಮೈನಸ್ ಆಗಿದೆ. ಓಕೆ, ಟೀಮ್ ಬ್ಲೂ ಬಂದಿದ್ದಾರೆ, ಮತ್ತೆ ಆಡಿ. ಎಸ್, ಯಾವುದು? ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಸೂಪರ್. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಎಸ್ ಮೇಡಮ್. ಮಂಡ್ಯ ಮುದ್ದೆ. ಓ, ಮಂಡ್ಯ ಮುದ್ದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಂಟಿನ್ಯೂ. ಮೈಸೂರು ಪಾಕು. -1 ಫಾರ್ ಮೈಸೂರು ಪಾಕ್. ನೀವು ಆನ್ಸರ್ ಹೇಳಿಲ್ಲ ಅಂದ್ರೆ ಆಗಿರೋದು, ಹೇಳಿರೋದನ್ನ ಯಾಕೆ ಆನ್ಸರ್ ಮಾಡ್ತೀರಾ? ಗ್ರೀನ್ ಟೀಮ್ ಅವರು, ಟೀಮ್ ಗ್ರೀನ್. ಎಸ್ ಮೇಡಮ್, ಯಾವುದು? ದಾವಣಗೆರೆ ಬೆಣ್ಣೆ ದೋಸೆ.
ದಾವಣಗೆರೆ ಬೆಣ್ಣೆ ದೋಸೆ 1 ಪಾಯಿಂಟ್. ಓಕೆ ನೆಕ್ಸ್ಟ್ ಕಂಟಿನ್ಯೂ. ಹಾಂ ಎಸ್ ಮೇಡಮ್, ಯಾವುದು? ಉತ್ತರ ಕನ್ನಡ ಸೂಸ್ಲಾ. ಸೂಸ್ಲಾ. ಓಕೆ ಸೂಪರ್. ನೆಕ್ಸ್ಟ್ ಕಂಟಿನ್ಯೂ. ಎಸ್. ಮೈಸೂರು ಮಲ್ಲಿಗೆ ಇಡ್ಲಿ. ಸೂಪರ್. ನೆಕ್ಸ್ಟ್. ಧಾರವಾಡ ಪೇಡ. ಧಾರವಾಡ ಪೇಡ. ಸೂಪರ್. ಸೊ ಮೊದಲ ಕ್ವೆಶನ್, ಕರ್ನಾಟಕದ ಪ್ರಸಿದ್ಧ ತಿಂಡಿಗಳು ಯಾವುದು ಅಂತ ಎಲ್ಲರೂ ಡಿಫ್ರೆಂಟ್ ಆನ್ಸರ್ ಕೊಟ್ರಿ. ಈಗ ಮುಂದಿನ ಪ್ರಶ್ನೆ ಏನಂತ ನೋಡೋಣ. ಮುಂದಿನ ಪ್ರಶ್ನೆ, ಶಕ್ತಿ ವಾಲ್ನಲ್ಲಿ ಬೆಂಗಳೂರಿನಲ್ಲಿ ನೋಡಲೇಬೇಕಾದ ಜಾಗಗಳು ಯಾವುವು? ಓಕೆ, ಇವ್ರಿಗೆ ಕೊಡಿ. ಟೀಮ್ ಎಲ್ಲೋ. ಟೀಮ್ ಎಲ್ಲೋ ಆನ್ಸರ್ ಮಾಡೋಕ್ಕಾಗಿಲ್ಲ. ಮತ್ತೆ ಟೀಮ್ ರೆಡ್ಡೇ ಬಜರ್ ಪ್ರೆಸ್ ಮಾಡಿದ್ದಾರೆ. ವಿಧಾನಸೌಧ. ವಿಧಾನಸೌಧ ರೈಟ್ ಆನ್ಸರ್. ಆಮೇಲೆ ಲಾಲ್ಬಾಗ್. ಟೀಮ್ ಗ್ರೀನ್, ಕಮ್ ಆನ್. ಎಸ್ ಸೂಪರ್. -1 ಇವರಿಗೆ. ಲಾಲ್ಬಾಗ್ ಹೇಳಾಯ್ತಲ್ಲ. ಟೆಂಪಲ್. ಎಸ್ ನೆಕ್ಸ್ಟ್. ಚೌಡಯ್ಯ ಮೆಮೋರಿಯಲ್. ಅಲ್ಲಿ ಕೇಳಿರೋದು ನೋಡಲೇಬೇಕಾದ ಜಾಗಗಳು ಅಂದರೆ ಪ್ರವಾಸಿ ತಾಣಗಳು. ಅದು ಇಟ್ಸ್ ಅ ಆಡಿಟೋರಿಯಂ. ಓಕೆನಾ? ಟೀಮ್ ರೆಡ್ ಬನ್ನಿ. ಬುಲ್ ಟೆಂಪಲ್ ರೋಡಲ್ಲಿರೋದು, ಕಳಕೆ ಪರ್ಸೆಯಲ್ಲಿ ಬುಲ್ ಟೆಂಪಲ್ ರೋಡು. ಓಕೆ. ಬಸವನಗುಡಿ ಕಡಲೆಕಾಯಿ ಪರಿಷೆ ಅಂತ ಹೇಳ್ತಿದ್ದಾರೆ. ಓಕೆ, 1 ಪಾಯಿಂಟ್. ಮೇಡಮ್ ಬನ್ನಿ. ಟೀಮ್ ಬ್ಲೂ. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಓ ಸೂಪರ್ ಮೇಡಮ್. ನೆಕ್ಸ್ಟ್. ಟೀಮ್ ರೆಡ್ ಅವರಂತೂ ಫುಲ್ ಫಾಸ್ಟ್ ಇದ್ದಾರೆ. ಗ್ರೀನ್ ಅವರು ಯಾವ್ದು ಆನ್ಸರ್ ಕೊಡ್ಬೇಕಂತ ಮನ್ಸಲ್ಲಿ ನೆನೆಸ್ಕೊಳ್ಳಿ. ಟೀಮ್ ಬ್ಲೂ. RR ನಗರಲ್ಲಿರುವಂಥ ರಾಜರಾಜೇಶ್ವರಿ ಟೆಂಪಲ್ ಫೇಮಸ್. ಸೂಪರ್. ಓಕೆ ಓಕೆ. ಟೀಮ್ ಯೆಲ್ಲೋ. ಅವರು ಸೂಪರ್. ನಂದಿ ಹಿಲ್ಸ್. ಸೂಪರ್. ನಂದಿ ಹಿಲ್ಸ್. ಕಂಟಿನ್ಯೂ. ಹಾಂ. ಬಿಜಾಪುರ ಗೋಲ್ ಗುಂಬಜ್. ಬಿಜಾಪುರದಲ್ಲಿ ಇದೆ, ಬೆಂಗಳೂರಲ್ಲಿ ಇಲ್ವಲ್ಲ. ಓಕೆ. ಟೀಮ್ ಗ್ರೀನ್. ಗವಿ ಗಂಗಾಧರೇಶ್ವರ ಟೆಂಪಲ್. ಗುಡ್. ಆಮೇಲೆ ಹಾಂ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ. ಓ ಸೂಪರ್. ಸಮರ್ ಪ್ಯಾಲೇಸ್. ಓಕೆ. ಹಾಂ. ಇಸ್ಕಾನ್ ಟೆಂಪಲ್. ಓಕೆ ನೆಕ್ಸ್ಟ್. ಬನಶಂಕರಿ ದೇವಸ್ಥಾನ. ಓಕೆ. ಇವ್ರು ಹೆಂಗಸರಾಗಿದ್ರೆ ಎಲ್ಲ ದೇವಸ್ಥಾನ ಹೆಸರು ತಗೋತಿದ್ದಾರಪ್ಪ. ಆಮೇಲೆ ಟೆಂಪಲ್. ಹಾಂ ಸೂಪರ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಬಾಲು ಗೋಲು ಸುತ್ತಿನ ಮುಂದಿನ ಪ್ರಶ್ನೆ, ಕನ್ನಡದ ಫೇಮಸ್ ಹೀರೋಗಳು ಯಾರ್ಯಾರು? ಟೀಮ್ ರೆಡ್. ಓಕೆ. ರವಿಚಂದ್ರನ್. ಓಕೆ ಸೂಪರ್. ನೆಕ್ಸ್ಟ್. ಆಮೇಲೆ ರಾಜ್ಕುಮಾರ್. ಹಾಂ 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 ಪ್ರಭಾಕರ್. ಹಾಂ. ಕಾಶಿನಾಥ್. ಹಾಂ. ಓಕೆ. ಹಾಂ. ಟೀಮ್ ಬ್ಲೂ. ಸೂಪರ್. ಪುನೀತ್ ರಾಜ್ಕುಮಾರ್. ಸೂಪರ್. 1 ಪಾಯಿಂಟ್. ಸೂಪರ್. ಶಿವಣ್ಣ. ಕೊಟ್ಟಿದ್ರು ಆನ್ಸರು. -1. ಹಾಂ. ಟೀಮ್ ಗ್ರೀನ್. ಹಾಂ. ಧ್ರುವ ಸರ್ಜಾ. ಓಕೆ ನೆಕ್ಸ್ಟ್. ಟೀಮ್ ಗ್ರೀನ್ ಒಂದು ಕರೆಕ್ಟ್ ಆನ್ಸರ್ ಕೊಟ್ಟರು, ಮತ್ತೊಂದು ಬಾಲ್ ಹಿಡಿಯೋಕ್ಕಾಗಿಲ್ಲ.
ಟೀಮ್ ಬ್ಲೂ ಮತ್ತೆ ಬಜರ್ ಮಾಡಿದ್ದಾರೆ. ಇದು ಲಾಸ್ಟ್ ಆಗಿರುತ್ತೆ, ನೀವೆಷ್ಟು ಆನ್ಸರ್ ಮಾಡ್ತೀರ ಅಂತ ನೋಡೋಣ. ಕರೆಕ್ಟಾಗಿ ಕ್ಯಾಚ್ ಮಾಡಿದ್ರೆ ಡಿಪೆಂಡ್ ಆಗುತ್ತೆ. ಬಾಲು ಗೋಲು ಸುತ್ತಿನ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಬೆಸ್ಟ್ ಗಿರಿಧಾಮಗಳು ಯಾವುದು? ಓಕೆ, ಹಾಂ, ಬನ್ನಿ ಮೇಡಮ್, ಬನ್ನಿ. ಟೀಮ್ ಎಲ್ಲೋ ಆನ್ಸರ್ ಮಾಡೋದಕ್ಕಾಗಿಲ್ಲ. ಟೀಮ್ ರೆಡ್ ಬಜರ್ ಮಾಡಿದ್ದೀರಿ. ಟೀಮ್ ಗ್ರೀನ್, ಎಸ್, ಮುಳ್ಳಯ್ಯನಗಿರಿ ರೈಟ್ ಆನ್ಸರ್. ಬ್ಲೂ, ಹಾಂ, ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ, ಟೈಮ್ ಅಪ್. ಕಂಟಿನ್ಯೂ ಮಾಡಿ ಮ್ಯಾಮ್. ಗ್ರೀನ್, ದೇವಿರಮ್ಮನ ಬೆಟ್ಟ, ಚಿಕ್ಕಮಗಳೂರು, ಬಾಬಾ ಬುಡನ್ಗಿರಿ. 2 ಪಾಯಿಂಟ್ಸು. ಬಾಲು ಗೋಲು ಸುತ್ತಿನಲ್ಲಿ ನಮ್ಮ ಬ್ಯೂಟಿಫುಲ್ ಲೇಡೀಸ್ ಎಲ್ಲರೂ ಕೂಡ ಮ್ಯಾರಥಾನಲ್ಲಿ ಓಡುತ್ತರ ಓಡಿ ಬಜರ್ ಮಾಡಿ ಆನ್ಸರ್ ಕೊಟ್ಟಿದ್ದೀರಿ. ಆಲ್ ದ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಕೂಡ. ಸೂಪರ್. ಇವತ್ತಿನ ನಮ್ಮ 2ನೇ ಸುತ್ತು ಕಥೆ ಹೇಳಿ ಕೇಳೋಣ. ಇದರಲ್ಲಿ ಒಂದು ಇಮೇಜ್ ಬರುತ್ತೆ ನಮ್ಮ ಶಕ್ತಿ ವಾಲ್ನಲ್ಲಿ. ಅದರ ಮೇಲೆ ನಮ್ಮ ಬ್ಯೂಟಿಫುಲ್ ಲೇಡೀಸ್ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಕಥೆ ಸ್ವಲ್ಪ ಚೆನ್ನಾಗಿಲ್ಲ ಅನಿಸಿದಾಗ ಇನ್ನೊಂದು ಟೀಮ್ ಬಂದು ಬಜರ್ ಪ್ರೆಸ್ ಮಾಡಿಬಿಟ್ಟು ಕಥೆನ ಕಂಟಿನ್ಯೂ ಮಾಡ್ತಾರೆ. ಇದರ ಫೈನಲ್ ಉತ್ತರ ಅಥವಾ ಔಟ್ಕಮ್ ಯಾರು ಚೆನ್ನಾಗಿ ಕಥೆನ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಓಕೆನಾ? ಕತೆ ಹೇಳಿ ಕೇಳೋಣ ಸುತ್ತಿನ ಚಿತ್ರ ತೆರೆ ಮೇಲೆ ಬನ್ನಿ ಪ್ಲೀಸ್. ಹೇಳಿ ಮೇಡಮ್, ಕತೆ ಸ್ಟಾರ್ಟ್ ಮಾಡಿ. ಇದು ಆಲೂರಲ್ಲಿ ಒಂದು ಅಜ್ಜಿ ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ ಮಾಡಿಕೊಂಡು ಮೊಮ್ಮಗಂಗೆ ಒಂದು ರಾಮಾಯಣದ ಕತೆ ಹೇಳ್ತಾ ಇದ್ದಾರೆ. ಅವನು ಅಂತ ಹೇಳ್ತಾ ಇದ್ದಾನೆ. ಅವನು ರೊಟ್ಟಿ ತಿನ್ನೋಕ್ಕೆ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ರ ಅಜ್ಜಿ ಕತೆ ಹೇಳ್ಕೊಂಡು ರೊಟ್ಟಿ ತಿನ್ನಿಸ್ತಾ ಇದ್ದಾರೆ. ನಾನು ಮಾದಾಪುರ ಅಂತ ಹೆಸರಿಟ್ಟಿದ್ದೀನಿ. ಇದು ಶಂಕರಪ್ಪನವರ ಕುಟುಂಬ. ಶಂಕರಪ್ಪ ಅನ್ನೋರು ಬಹಳ ಒಂದು ಕುಟುಂಬಸ್ಥರು. ಅವರಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಅವ್ರ ಮನೆಗೆ ನೆಂಟರು ತಿಮ್ಮಯ್ಯ ಅಂತ ಬಂದಿರ್ತಾರೆ. ಶಂಕರಪ್ಪನವರು ತಿಮ್ಮಯ್ಯ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಶಂಕರಪ್ಪ ಅವ್ರ ಹೆಂಡತಿ ಅವ್ರ ಮೊಮ್ಮಗನಿಗೆ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವ್ರ ಸೊಸೆ ರಂಗೋಲಿ ಹಾಕ್ತಾ ಇದ್ದಾರೆ. ಶಂಕರಪ್ಪನವ್ರ ಮನೆಯಲ್ಲಿ ಪ್ರಾಣಿಗಳನ್ನೂ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಕೋಳಿಗಳಿದೆ, ನವಿಲುಗಳಿದೆ. ಅವ್ರ ಮಗ ಯಾವ ನೆಂಟರು ಬರಲಿ ಬರದೇ ಹೋಗಲಿ ಅನ್ನೋನು ಸುಧಾಮ ಅಂತ ಅವನ ಹೆಸರು. ಅವನು ಗಾಡಿ ತಗೊಂಡು ಗದ್ದೆಗೆ ಹೋಗ್ತಾ ಇದ್ದಾನೆ. ಯಾವತ್ತೂ ಕಾಯಕವೇ ಮೇಲಲ್ವಾ, ಎಷ್ಟೇ ನೆಂಟರು ಬಂದರು ಏನೇ ಬಂದರು. ಪಾಪ ಅವರ ಇನ್ನೊಂದು ಮಗನ ಹೆಂಡತಿ ನೆಂಟರು ಬಂದರು ಅಂತೇಳಿ ಬಾವಿಗೆ ನೀರು ಸೇದು ಹಾಕ್ತಾ ಇದ್ದಾಳೆ. ಸೂಪರ್ ಮೇಡಮ್. ಹಾಂ, ಕಂಟಿನ್ಯೂ ಮೇಡಮ್. ಹಬ್ಬದಲ್ಲಿ ಹಬ್ಬದ ಸಡಗರ ಅನಿಸುತ್ತೆ. ಸಡಗರ ಇದೆ. ಹಬ್ಬಕ್ಕೆ ರಂಗೋಲಿ, ವಿಶೇಷವಾಗಿ ರಂಗೋಲಿ, ಅದಕ್ಕೆ ಕಲರ್ ತುಂಬ್ತಾ ಇರ್ತಾರೆ. ಆ ರಂಗೋಲಿ ಅದು ವಾತಾವರಣ ನೋಡಿದರೆ ಎಷ್ಟು ಬೆಳೆಗಳು ಬೆಳೆದಿದೆ ಅನ್ನೋದು ನನಗೆ ಇಲ್ಲಿ ಅರ್ಥ ಆಗುತ್ತೆ. ಆ ಹಳ್ಳಿ ತುಂಬ ಸುಖ ಜೀವನ ನಡೆಸ್ತಾ ಇದ್ದಾರೆ ಅನಿಸುತ್ತೆ. ಇಲ್ಲಿ ಒಂದು ಟ್ವಿಸ್ಟನ್ನು ನಾನು ನೋಡ್ತಾ ಇದ್ದೀನಿ ಈ ಚಿತ್ರದಲ್ಲಿ. ಏನಂದರೆ ಒಬ್ಬ ಮನುಷ್ಯ ಎಳ್ನೀರು ಮತ್ತು ತರಕಾರಿಗಳನ್ನ ತೊಗೊಂಡೋಗ್ತಾ ಇದ್ದಾನೆ. ಮೇಲೆ ಒಂದು ಹದ್ದು ಹಾರ್ತಾ ಇದೆ. ಅದೇನು ಅಂದರೆ ಇಲ್ಲಿ ಮಾಡ್ತಿರೋಂಥ ರೊಟ್ಟಿ ಆಗಿರ್ಬೋದು, ಸಾಮಗ್ರಿಗಳು ಇಟ್ಟಿರುವಂಥದ್ದಾಗಿರ್ಬೋದು, ಅದನ್ನೇನನ್ನ ಕಚ್ಕೊಂಡು ಹೋಗಬೇಕು ಅನ್ನೋದಿದೆ. ನವಿಲುಗಳು ಇದೆ. ಇಲ್ಲಿ ಈ ವಾತಾವರಣ ನೋಡಿದ್ರೆ ತುಂಬ ತುಂಬ ಸಂತೋಷವಾಗಿದೆ ಹಾಗೂ ಸಮೃದ್ಧವಾದಂಥ ಹಳ್ಳಿ ಅಂತ ಅನಿಸುತ್ತೆ ನನಗೆ. ಈಗಿನ ಕಾಲದಲ್ಲಿ ಗ್ಯಾಸ್ ಒಲೆಯನ್ನು ಉಪಯೋಗಿಸಿ ಅಡುಗೆ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ನಮ್ಮ ರಂಗಮ್ಮನವರು ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಯಾವುದೇ ಗ್ಯಾಸ್ ಪ್ರಾಬ್ಲಮ್ಮು ಬರಲ್ಲ. ಹಾಗೂ ಅವರು ಅಡುಗೆ ಮಾಡಿಕೊಂಡು ಮಗನಿಗೆ ಕತೆ ಹೇಳ್ತಾ ಇದ್ದಾರೆ. ತರಕಾರಿ ಎಲ್ಲ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಲೇಬೇಕು. ಮಾರ್ಕೆಟಿಂದ ಮಾರಿ ಬಂದರೆ ತರಕಾರಿಯಿಂದ ನಮಗೆ ದುಡ್ಡು ಬರುತ್ತೆ. ದುಡ್ಡು ಬಂದರೆ ಊರಲ್ಲಿ ಗ್ರಾಮಕ್ಕೆ ಅನುಕೂಲ ಆಗಾಗೆ ಏನಾದರೂ ಮಾಡ್ಬೋದು. ಯಾಕೆ ಅನುಕೂಲ ಅಂದರೆ ದೊಡ್ಡ ವ್ಯವಹಾರಗಳು ಮಾಡಬಹುದು. ಮೊದಲನೇ ಇಮೇಜನ್ನು ನಾವು ನೋಡಿದ್ವಿ. ಕತೆ ಹೇಳಿ ಕೇಳೋಣ ಇದರಲ್ಲಿ ಗೆದ್ದಿರೋದು ನಮ್ಮ ಟೀಮ್ ಎಲ್ಲೋ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಬಂದು. ಓಕೆ, ಮುಂದಿನ ಚಿತ್ರ. ಬ್ಲೂ. ಇದು ಒಂದು ಕಚೇರಿಯಲ್ಲಿ ಈ ಕಡೆ ಪೊಲೀಸ್ ಆಫೀಸರ್ ಕೂತಿದ್ದಾರೆ.
ಹಾಗೂ ಆ ಕಡೆ ನಮಗೆ ಮಕ್ಕಳುಗಳೆಲ್ಲ ಓದ್ತಾ ಇದ್ದಾರೆ. ಎಷ್ಟು ಸಣ್ಣ ಮಗುವಿನ ಹತ್ರ ಈ ಥರ ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ವಿರುದ್ಧವಾದಂಥದ್ದು ಸಮಾಜಕ್ಕೆ. ಇಷ್ಟು ಎಳೆ ಮಗು ಇಲ್ಲಿ ಅಷ್ಟು ಕೆಲಸ ಮಾಡೋದು ಒಳ್ಳೇದಲ್ಲ. ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದು ಪೇಪರ್ ಎತ್ಕೊಂಡು ಬರ್ತಾ ಇದ್ದಾನೆ. ಅದು ಬಾಲ ಕಾರ್ಮಿಕ ಪದ್ಧತಿಗೆ ವಿರುದ್ಧವಾಗಿರೋದು. ಅದನ್ನ ಮಕ್ಕಳನ್ನ ಯಾರನ್ನು ಕೆಲಸಕ್ಕೆ ತಗೋಬಾರ್ದು, ಅವ್ರನ್ನ ಎಜುಕೇಟೆಡ್ ಆಗಿ ಮಾಡಬೇಕು. ಸೋಮೇಶ್ ಅಂತ ಒಬ್ಬ ಪೊಲೀಸ್ ಆಫೀಸರು ತಾನು ಚಿಕ್ಕ ವಯಸ್ಸಿನಿಂದ ಬಹಳ ಕಷ್ಟಪಟ್ಟು ಆ ಹುದ್ದೆಗೆ ಬರಬೇಕು ಅಂತ ಕನಸು ಕಾಣ್ತಾ ಇರ್ತಾನೆ. ಯಾವಾಗ ಅವನು ಕಷ್ಟಪಟ್ಟು ಓದ್ತಾನೆ, ಪೇಪರ್ನ ಮಾರ್ತಾನೆ, ಮೇಲೆ ಬರಬೇಕು ಅಂತೇಳಿ ತುಂಬ ಕನಸಿರುತ್ತೆ. ಒಂದಲ್ಲ ಒಂದು ದಿನ ಅವನು ಆ ಗುರಿನ ಮುಟ್ಟಿದಾಗ ಅವನು ತನ್ನ ಕಚೇರಿಯಲ್ಲಿ ಕೂತ್ಕೊಂಡು ತನ್ನ ಬಾಲ್ಯನ ನೆನಪಿಸ್ಕೊಳ್ತಾ ಇದ್ದಾನೆ ಮೇಡಮ್. ಅವ್ನ ಕನಸು ನೆನೆಸಾಯ್ತು ಅಂದ್ಬಿಟ್ಟು ತುಂಬ ಸಂತೋಷ ಪಡ್ತಾನೆ. ತುಂಬ ಕಷ್ಟದಲ್ಲಿರೋ ಮಕ್ಕಳಿಗೆಲ್ಲ ಸಹಾಯ ಮಾಡಿ ಅವರು ನಂತರನೇ ಅವ್ರು ಏನು ಅಂದ್ಕೊಂಡಿದ್ದಾರೋ ಆ ಥರ ಅವರು ಮುಂದಕ್ಕೆ ಬರಬೇಕು, ಮುಂದೆ ಅವ್ರ ಗುರಿ ಸಾಧಿಸಬೇಕು ಅಂದ್ಬಿಟ್ಟು ಅವನು ಚಿಕ್ಕ ವಯಸ್ಸಲ್ಲಿ ಪೇಪರ್ಗಳನ್ನ ಹಾಕಿ ಜೀವನ ಸಾಗಿಸಿರೋ ಅಂಥ ಬಾಲಕ. ಅವನ ಮನೆಯಲ್ಲಿ ಕರೆಂಟು ಇರಲ್ಲ, ಹಾಗಾಗಿ ಒಂದು ಚಿಮಣಿ ದೀಪದಲ್ಲಿ ಇಟ್ಕೊಂಡು ಓದ್ತಾ ಇರ್ತಾನೆ. ಅವನ ದೊಡ್ಡ ಅಭಿಲಾಷೆ ಏನು ಅಂದರೆ ನಾನು ದೊಡ್ಡ ಆಫೀಸರ್ ಆಗಬೇಕು, ಯಾವುದೇ ಮಕ್ಕಳಿಗೂ ಈ ಥರ ತೊಂದರೆ ಬರಬಾರ್ದು ಅನ್ನೋ ಉದ್ದೇಶ. ಈ ಥರ ಅವನು ಮೇಲೆ ಹುದ್ದೆಗೆ ಬಂದಾಗ ಅವನು ಈ ಥರ ಬಡ ಮಕ್ಕಳಿಗೆ ನಾನು ಅಧಿಕಾರದಲ್ಲಿದ್ದೀನಿ, ಈ ಥರ ನೂರಾರು ಮಕ್ಕಳಿಗೆ ಏನಾದರೂ ಒಂದು ನಾನು ಸೇವೆಯನ್ನು ಮಾಡಬೇಕು ಅಂತ ಅನ್ಕೋತಾ ಇದ್ದಾನೆ. ಹಾಗೆ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ, ಉಚಿತವಾಗಿ ವಿದ್ಯಾಭ್ಯಾಸನ ಕೊಡಿಸೋದು ಅಥವಾ ಏನಾದರೂ ಒಂದು ಪ್ರೋತ್ಸಾಹಧನ ಕೊಡೋದು ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಸೊ ಎರಡನೆಯ ಇಮೇಜ್ ನೋಡಿದ್ವಿ. ಈ ಕಥೆನೂ ಕೂಡ ಇದೇ ಪಾಯಿಂಟ್. ನಮ್ಮ ಟೀಮ್ ಎಲ್ಲೋ ಇವರಿಗೊಂದು ಪಾಯಿಂಟ್ ಸಿಗ್ತಾ ಇದೆ. ಮೂರನೇ ಇಮೇಜ್ ಆ್ಯಂಡ್ ದ ಲಾಸ್ಟ್ ಇಮೇಜ್ ಸ್ವಲ್ಪ ಫೋಕಸ್ ಮಾಡಿ ಸ್ಟೋರಿ ಬಿಲ್ಡ್ ಮಾಡಿ, ಓಕೆನಾ? ನಮ್ಮ ಮೂರನೇ ಚಿತ್ರ ತೆರೆ ಮೇಲೆ ನೋಡೋಣ. ಓಕೆ, ಇದರಲ್ಲಿ ರಾಮಪ್ಪ ಅಂತ ಒಬ್ಬ ರೈತ ಇರ್ತಾನೆ. ರಾಮಪ್ಪನ ರೈತ ತಾನು ಬೆಳೆದ ಜಮೀನಿನಲ್ಲಿ ಅವನಿಗೆ ಬೆಳೆದಷ್ಟು ಫಲ ಸಿಗ್ತಾ ಇರೋದಿಲ್ಲ. ಅದಕ್ಕೆ ಮುಂದೆ ಒಬ್ಬ ಸಿಟಿ ಕಡೆಯಿಂದೆಲ್ಲ ಹೋಗಿ ನಾಗರಿಕತೆ ಬಂದು ಆ ಜಮೀನನ್ನು ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಕಾರ್ಖಾನೆ ನಿರ್ಮಿಸ್ತೀವಿ ಅಂತ ಕೇಳ್ತಾರೆ. ದುಡ್ಡಿನ ವ್ಯಾಮೋಹ ತೋರಿಸಿ ರಾಮಪ್ಪನಿಗೆ ಜಮೀನನ್ನ ಅವ್ರ ಹತ್ರ ಕಿತ್ಕೊಂಡ್ಬಿಡ್ತಾರೆ. ಆಗ ಅವನು ಅಲ್ಲಿ ನೋಡ್ತಾನೆ, ಜಮೀನಿಗೆ ಹೋಗಿ ಜಮೀನನ್ನ ಮಾರಾಟ ಮಾಡ್ತಾನೆ. ಸಂಸಾರ ಎಲ್ಲ ಬೀದಿಗೆ ಬಂದುಬಿಡುತ್ತೆ ಮೇಡಮ್. ಮರಗಳೆಲ್ಲ ಕಡ್ದಿರೋದ್ರಿಂದ ಎಲ್ಲ ಕಡೆ ಡ್ರಾಟ್ ಅಂದರೆ ಎಲ್ಲೂ ನೀರಿಲ್ಲ. ಹಾಗಾಗಿ ಅವನು ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಅಂಥ ಪರಿಸ್ಥಿತಿ. ಮನೆ ತುಂಬ ಹೆಂಡತಿ ಮಕ್ಕಳು, ಹೇಗೆ ಓದಿಸೋದು ಏನು ಮಾಡೋದು ಅನ್ನೋದು ಗೊತ್ತಿರಲ್ಲ. ಓಕೆ, ಸೊ ಈ ಸುತ್ತಿನಲ್ಲೂ ಕೂಡ ನಮ್ಮ ಟೀಮ್ ಎಲ್ಲೋಗೆ ಒಂದು ಪಾಯಿಂಟ್ ಬರ್ತಾ ಇದೆ. ಒಂದು ಜೋರ ಚಪ್ಪಾಳೆ ಬರಲಿ. ಕತೆ ಹೇಳು ಕೇಳೋಣ ಸುತ್ತಿನಲ್ಲಿ ಗೆದ್ದಿರೋದು ನಮ್ಮ ಟೀಮ್ ಎಲ್ಲೋ. ಅಭಿನಂದನೆಗಳು ತಮಗೆ. ಸೊ ಎರಡೂ ಸುತ್ತಿನ ಕೊನೆಯಲ್ಲಿ ಯಾರ್ಯಾರ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೋಡೋದಾದರೆ ಟೀಮ್ ರೆಡ್ ಹತ್ರ 11 ಅಭಿನಂದನೆಗಳು. ಟೀಮ್ ಎಲ್ಲೋ ಮೊದಲನೇ ರೌಂಡ್ನಲ್ಲಿ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡೋದಕ್ಕಾಗಿಲ್ಲ, ಹಾಗಾಗಿ ನಿಮ್ಮ ಪಾಯಿಂಟ್ಸ್ 3 ಅಭಿನಂದನೆಗಳು. ಟೀಮ್ ಗ್ರೀನ್ 14 ಪಾಯಿಂಟ್ಸ್ ಆ್ಯಂಡ್ ಟೀಮ್ ಬ್ಲೂ 5 ಪಾಯಿಂಟ್ಸ್. ಇವತ್ತಿನ ಈ ಎಪಿಸೋಡ್ನಲ್ಲಿ ಎರಡೂ ಸುತ್ತನ್ನ ಕನ್ಸಿಡರ್ ಮಾಡಿದರೆ ಗೆದ್ದಿರೋದು ಟೀಮ್ ಗ್ರೀನ್. ಓಕೆ, ಇವತ್ತಿನ ಶಕ್ತಿ ಯುಕ್ತಿ ರೌಂಡ್ನಲ್ಲಿ ನಮ್ಮ ಮಹಿಳೆಯರು ಯುಕ್ತಿ ಜೊತೆಗೆ ಶಕ್ತಿನ ಜಾಸ್ತಿ ಬಳಸಿ ಬಂದು ಬಜರ್ನ ಪ್ರೆಸ್ ಮಾಡಿ ಆನ್ಸರ್ ಮಾಡಿದ್ರು. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.